ಅರಹುಣಸಿ ಗ್ರಾಮದಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಬುದ್ಧಿಮಾಂದ್ಯ ಸಂತ್ರಸ್ತೆ ಮನೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ. ಸಂತ್ರಸ್ತೆಗೆ ಸೂಕ್ತ ನಿವೇಶನ, ವಸತಿ ಯೋಜನೆ ಹಾಗೂ ಸರ್ಕಾರದ ಪರಿಹಾರ ತಕ್ಷಣವೇ ಒದಗಿಸಲು ಅಧಿಕಾರಿಗಳಿಗೆ ನೇರ ಕಟ್ಟುನಿಟ್ಟಿನ ಸೂಚನೆ. ಸ್ಥಳದಲ್ಲಿ ರೋಣ ಯೋ ಚಂದ್ರಶೇಖರ್ ಕಂದಕೂರ್, ತಹಶೀಲ್ದಾರ್ ನಾಗರಾಜ್ ಕೆ ಹಾಗೂ ಸಿಡಿಪಿಒ ಅಧಿಕಾರಿಗಳ ಜೊತೆ ಚರ್ಚಿಸಿ ಕಠಿಣ ಆದೇಶ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಅರಹುಣಸಿ ಗ್ರಾಮದಲ್ಲಿ ನಡೆದ ಅಮಾನವೀಯ ಘಟನೆಯೊಂದರಲ್ಲಿ ಅತ್ಯಾಚಾರಕ್ಕೊಳಗಾಗಿ ಸುರಕ್ಷಿತ ಗರ್ಭಪಾತದ ನಂತರ ಚೇತರಿಸಿಕೊಳ್ತಾ ಇರುವ ಬುದ್ಧಿಮಾಂದ್ಯ ಸಂತ್ರಸ್ತ ಯುವತಿಯ ನಿವಾಸಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇಂದು ನೇರವಾಗಿ ಭೇಟಿಯನ್ನು ನೀಡಿದರು. ಗ್ರಾಮದ ರೇಗಡ ರಸ್ತೆಯ ಬಳಿ ಇರುವ ರೇಖಾ ಪತ್ರೆಯ ಸಣ್ಣ ಗುಡಿಸಿನಲ್ಲಿ ವಾಸಿಸ್ತಾ ಇರುವಂತಹ ಸಂತ್ರಸ್ತೆ ಹಾಗೂ ಆಕೆಯ ತಾಯಿಯನ್ನ ಭೇಟಿಯಾದ ಆಯೋಗದ ಅಧ್ಯಕ್ಷರು ಸಂತ್ರಸ್ತೆಯ ಕೈ ಹಿಡಿದು ಆತ್ಮಸ್ಥೈರ್ಯ ತುಂಬುವ ಸಾಂತ್ವನದ ಮಾತುಗಳನ್ನಾಡಿದರು. ಭೇಟಿಯ ಸಂದರ್ಭದಲ್ಲಿ ಸಂತ್ರಸ್ತ ಯುವತಿಯ ಕೌಟುಂಬಿಕ ಸ್ಥಿತಿ ಹಾಗೂ ಆರ್ಥಿಕ ಸಂಕಷ್ಟವನ್ನ ಕಂಡು ತೀವ್ರ ಕಳವಳವನ್ನು ಕೂಡ ವ್ಯಕ್ತಪಡಿಸಿದರು. ಕಂಪನ್ಸೇಷನ್ ಬರುತ್ತೆ 5 ಲಕ್ಷ ಫಸ್ಟ್ 1 ಲಕ್ಷ. ಸ್ಥಳದಲ್ಲಿ ಉಪಸ್ಥಿತರಿದ್ದ ರೋಣ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ್, ರೋಣ ತಹಶೀಲ್ದಾರ್ ನಾಗರಾಜ್ ಕೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳ ಒಡನೆ ಸಮಾಲೋಚನೆ ಕೂಡ ನಡೆಸಿದ್ರು. ಪ್ರಸ್ತುತ ಸಂತ್ರಸ್ತೆ ವಾಸಿಸ್ತಾ ಇರುವ ಪತ್ರೆಯ ಶೆಡ್ ಸುರಕ್ಷಿತವಾಗಿಲ್ಲದೆ ಇರುವುದರಿಂದ ಆಕೆಗೆ ಆಶ್ರಯ ಯೋಜನೆಯಡಿ ತಕ್ಷಣವೇ ಸೂಕ್ತ ನಿವೇಶನ ಗುರುತಿಸಿ ಮನೆ ನಿರ್ಮಿಸಿಕೊಡಲು ತಾಲೂಕು ಪಂಚಾಯತ್ ಇಒ ಹಾಗೂ ತಹಶೀಲ್ದಾರರಿಗೆ ಖಡಕ್ ಆಗಿ ಸೂಚನೆಯನ್ನು ನೀಡಿದರು. ಪರಿಶಿಷ್ಟ ಜಾತಿಗೆ ಸೇರಿದ ಬುದ್ಧಿಮಾಂದ್ಯ ಸಂತ್ರಸ್ತೆಗೆ ಸರ್ಕಾರದಿಂದ ದೊರೆಯಬೇಕಾದ ಬಾಕಿ ಪರಿಹಾರಧನ, ಮಾಶಾಸನ, ಪಿಂಚಣಿ ಹಾಗೂ ಅಂಗನವಾಡಿಯಿಂದ ಲಭಿಸಬೇಕಾದ ಪೌಷ್ಟಿಕ ಆಹಾರವನ್ನು ತಕ್ಷಣವೇ ತಲುಪುವಂತೆ ಮಾಡಲು ಇಲಾಖೆ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೂಡ ವಹಿಸಿದ್ರು. ನಿರಂತರ ವೈದ್ಯಕೀಯ ತಪಾಸಣೆ ಹಾಗೂ ಪೊಲೀಸ್ ಭದ್ರತೆ ಒದಗಿಸುವಂತೆ ಪೊಲೀಸ್ ಇಲಾಖೆಗೆ ನಿರ್ದೇಶನವನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದರು. ಕಾನೂನು ಮತ್ತು ಸಮಾಜದ ಒಂದು ಸಂತ್ರಸ್ತೆಯ ಪರವಾಗಿ ನಿಲ್ಲಬೇಕು. ಮಾಧ್ಯಮಗಳಲ್ಲಿ ಬಂದ ವರದಿಯಂತೆ ಆಕೆಗೆ ಸಿಗಬೇಕಾದ ಯಾವುದೇ ಸರ್ಕಾರಿ ನೆರವು ವಿಳಂಬವಾಗಬಾರದು. ಶೀಘ್ರದಲ್ಲೇ ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಆಯೋಗಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತ ಅಧಿಕಾರಿಗಳಿಗೆ ಖಡಕ್ ಆಗಿ ಎಚ್ಚರಿಸಿದರು. ಈ ಭೇಟಿಯ ವೇಳೆ ಮಹಿಳಾ ಆಯೋಗದ ಅಧಿಕಾರಿಗಳು, ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ರಾಷ್ಟ್ರ ಕ್ರಾಂತಿ ನ್ಯೂಸ್ ರೋಣ. ಮನೆ ಕಟ್ಸಿದ್ರೆ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ನಾನು ದವಾಖಾನೆ ಬಂದಿದ್ದೆ ಕೇಳ್ತೀನಿ, ಹಿಂಗೆ ಅಂದಾರಮ್ಮ ಅಂತ ಹೇಳ್ತೀನಿ. ಕಟ್ಟಿಸ್ಕೊಂಡಿರೋ ಅಮ್ಮ ಅಂತಂದ್ರೆ ಇದು ಅಕ್ಕಿಗೆ ಇದು ಎಲ್ಲ ಬರ್ತದಲ್ವ, ಪಿಂಚಣಿ ತಿಂಗಳು 8 ದಿನ ಆಗ್ತಲ್ಲ, ನೀವು ಬಂದು ಮಾಡಿಸ್ಬೇಕು. ಮೇಡಮ್ ಅಕ್ಕಿನ ಫಸ್ಟ್ ಅದು NTP ಮಾಡಿಸಿದ್ದೀವಿ. ಆಗ ಎಷ್ಟು ದಿನ ನನಗೆ ಗೊತ್ತಾಯ್ತಾ? ನೀವು 3 ಫಾಲೋ ಅಪ್ ಮಾಡಿ. ಆಯ್ತು ಬ್ರದರ್ ನೀವೇ